2024 ತಾಂತ್ರಿಕ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸುವ ಮೂಲಕ ಪರಮಪೂಜ್ಯರ ಹಾಗೂ ರಾಜ್ಯಾಧ್ಯಕ್ಷರಂತ ಮಾನ್ಯ ಶ್ರೀ ಸಿ ರಮೇಶ್ ಸರ್ ಅವರು ಹಾಗೆ ವೇದಿಕೆವಂತ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಹಾಗೆ ಜಿಲ್ಲಾ ಸಮಿತಿ ಅಧ್ಯಕ್ಷರಂತ ಶ್ರೀಯುತ ಮಲ್ಲಪ್ಪ ಕಿಂದ್ರಿ ಸರ್ ಎಲ್ಲ ಅತಿಥಿ ಮಹೋದಯರು ಜ್ಯೋತಿ ಬೆಳೆಸುವ ಮೂಲಕ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಗದಗ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ 2024 ತಾಂತ್ರಿಕ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಪರಮಪೂಜ್ಯ ಕಲ್ಲಯ್ಯಜ್ಜನವರು ಹಾಗೆ ರಾಜ್ಯಾಧ್ಯಕ್ಷರಂತ ಮಾನ್ಯ ಶ್ರೀ ಸಿ ರಮೇಶ್ ಸರ್ ಅವರು ಹಾಗೆ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಜ್ಯೋತಿ ಬೆಳೆಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಎಲ್ಲ ವಿಭಾಗಗಳ ಹೈಸ್ಕಾಂದ ಎಂಜಿನಿಯರ್ಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜ್ಯೋತಿಯನ್ನು ಬೆಳಗಿಸಂತ ಪರಮಪೂಜ್ಯರಿಗೆ, ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷರಂತ ಸಿ ರಮೇಶ್ ಸರ್ ಅವರಿಗೆ, ಬೇರೆ ಬೇರೆ ರಾಜ್ಯದಿಂದ ಬಂದಂತ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ವಿಶೇಷ ಅತಿಥಿಗಳಿಗೆ ಸ್ವಾಗತವನ್ನ ಮತ್ತೊಮ್ಮೆ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಕರ್ನಾಟಕ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವಂತ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸರ್ ಅವರಿಗೆ ಪ್ರೀತಿಪೂರ್ವಕವಾದ ಮನವಿ ಹಾಗೂ ಸನ್ಮಾನ ಕಾರ್ಯ ನಡೀತಾ ಪ್ರಮುಖ ಘಟ್ಟ ಈಗ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವಂತ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸರ್ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮೆಲ್ಲರಿ ವಿನಂತಿ ಮಾಡ್ಕೋತೇನೆ ಸರ್. ಲೋಕಲ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕ್ಯಾಲೆಂಡರ್ ಬಿಡುಗಡೆಯ ಕಾರ್ಯಕ್ರಮ, ಅದರ ಜೊತೆಗೇ ರಾಜ್ಯ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಸೇರಿ ಬದುಕಿನಲ್ಲಿ ಕತ್ತಲೆ ಆವರಿಸಿರ್ತಕ್ಕಂಥವ್ರಿಗೆ ಬೆಳಕು ನೀಡೋದರಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ
ಪೂಜ್ಯರಾದ ಡಾಕ್ಟರ್ ಕಲ್ಲಯ್ಯಜ್ಜನವರಿಗೆ ನಿಮ್ಮ ಭಕ್ತಿ ಅಭಿಮಾನದ ಕಾಣಿಕೆ ನೀಡುವಂಥ ಈ ಕಾರ್ಯಕ್ರಮ ಕ್ಯಾಲೆಂಡರ್ನ ಡೈರಿನ ಬಿಡುಗಡೆ ಮಾಡುವಂಥ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಗೆಳೆಯರಾದ ಗೌರವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿ ರಮೇಶ್ ಅವರೇ, ಮಲ್ಲಿಕಾರ್ಜುನ್ ಅವರೇ, ಚಂದ್ರಬಾಬು ಅವರೇ, ನಾನು ಸ್ವಲ್ಪ ವಿಳಂಬವಾಗಿ ಬಂದೆ. ಆದ್ದರಿಂದ ಯಾರ್ಯಾರು ಹೊರಗಿನಿಂದ ಬಂದಿರಿ ಅವರೆಲ್ಲರದು ನಾನು ಈ ಸಂದರ್ಭದಲ್ಲಿ ಹೆಸರು ಹೇಳೋದಿಲ್ಲ. ಆದರೆ ನನಗೆ ಬಂದ ತಕ್ಷಣ ವಿಳಂಬ ಆಗಿದ್ದರೂ ಸಹಿತ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಕಲ್ಲಯ್ಯಜ್ಜನ ಕಿರೀಟ ಹಾಕುವ ಮುಂದೆ ನೀವು ನಮ್ಮ ಗದಗಿನ ಶಾಸಕರು, ಗದಗಿನ ಪ್ರತಿನಿಧಿ, ಉಸ್ತುವಾರಿ ಸಚಿವರು ಇರಲೇಬೇಕು ಅಂಥೇಳಿ ಒತ್ತಾಯ ಮಾಡಿ ಈ ಸೌಭಾಗ್ಯದ ಕಾರ್ಯಕ್ರಮದಲ್ಲಿ ನಾನು ಇರೋ ಹಾಗೆ ಮಾಡಿರ್ತಕ್ಕಂಥ ಏನು ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ನಾನು ವಂದಿಸ್ತೇನೆ. ಗೆಳೆಯರಾದ ಪ್ರಭು ದಂಡಾವತಿ ಮಠರವರು, ಶಿವಾನಂದ್ ಬಾಲಪ್ಪನವರು, ಮಲ್ಲಪ್ಪ ಕಿಂದ್ರಿಯವರು, ನಮ್ಮ ಗದಗ ಜಿಲ್ಲಾ ಅಧ್ಯಕ್ಷರು, ಗೆಳೆಯರಾದ ಮರಿಗೌಡರು, ನಾಗರಾಜ್ ಶೆಟ್ಟಿಯವರು, ಖುದಾವಂದ್ ಅವರು, ಶರಣು ಬೋಳ್ನವರವರು, ಇವರೆಲ್ಲ ನಾನು ಬಾಗಲಕೋಟೆ ಬಿಟ್ಟ ಮೇಲೆ ಪ್ರತಿ 5 ಕಿಲೋಮೀಟ್ರಿಗೆ ಒಬ್ಬರು ಇಬ್ಬರು ಫೋನ್ ಮಾಡ್ಕೊತ ಇದ್ರು ಅವರು. ನನಗೆ ಆವಾಗ ಅನ್ನಿಸ್ತು, ನನಗೆ ಒಂದು ಅತ್ಯಂತ ಸೌಭಾಗ್ಯದ ಕೆಲಸ ಇವರು ಹಚ್ಚೋರಿದ್ದಾರೆ. ಆ ಕೆಲಸ ಇಲ್ಲಿ ಬಂದ ಮೇಲೆ ಹೇಳಿದರು, ಅದು ನನಗೆ ಭಾಳ ಪ್ರೀತಿಯ ಕೆಲಸವೂ ಹೌದು. ನಿಮ್ಮ ಅಧ್ಯಕ್ಷರಾದ ರಮೇಶ್ ಅವರು, ನಾವು ಹಿಂದೆ ಇಂಥದ್ದೇ ಒಂದು ದೊಡ್ಡ ಸಮಾವೇಶದಲ್ಲಿ ಗಣಪತಿ ಹಬ್ಬದೊಳಗೆ ಕೆಲವು ಮಾತುಗಳನ್ನು ನೀವು ಮಾತಾಡಿದ್ರಿ, ನಾವು ಮಾತಾಡಿದ್ವಿ, ನಿಮಗೆ ಭರವಸೆಯನ್ನು ಕೊಟ್ಟಿದ್ವಿ. ಅದನ್ನು ನೆನಪಿಸಿ ಮತ್ತೆ ಹೊಸ ಸಮಸ್ಯೆಗಳು ಹಾಗೂ ಏನು ಮಾಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು, ಅನಿಸಿಕೆಯನ್ನು, ಬೇಡಿಕೆಯನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಗುತ್ತಿಗೆದಾರರ ಸಂಘದವ್ರಿಗೆ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ, ನಿಮ್ಮ ಸ್ನೇಹಿತರಾಗಿ ಇಂಧನ ಸಚಿವರ ಹತ್ರ ನಿಮ್ಮ ನಿಯೋಗವನ್ನು, ನಿಮ್ಮ ಡೆಲಿಗೇಷನನ್ನು ಕರ್ಕೊಂಡು ಹೋಗ್ತೀನಿ. ಏನು ನಿಮ್ಮ ಸಮಸ್ಯೆಗಳದಾವು ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಯಾವುಗಳನ್ನು ಬಗೆಹರಿಸಬೇಕು, ಸರ್ಕಾರ ಕೇಳಬೇಕು, ಅಥವಾ ಸರ್ಕಾರ ನಿಮಗೇನಾದರೂ ವಿಶೇಷತೆಯನ್ನು ಹೇಳೋದಿದ್ರೆ ಹೇಳ್ಬೋದು. ಅದರ ಜೊತೆಗೇ ನೀವೀಗ ಪ್ರಸ್ತಾಪ ಮಾಡಿದ್ರಿ, ರೈತರಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನಾನುಕೂಲ ಆಗಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ರಿ. ನಾವು ನೀವು ಕೂಡ ಇಂಧನ ಸಚಿವರ ಗಮನಕ್ಕೂ ತರೋಣ. ರೈತರಿಗೆ ತೊಂದರೆ ಆಗದ ಹಾಗೆ ಏನು ಪ್ರಯತ್ನ ಮಾಡಬೇಕೋ ಆ ಪ್ರಯತ್ನಗಳನ್ನು ನಾವು ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತಿನ ಈ ಕಾರ್ಯಕ್ರಮದೊಳಗೆ ಎಲ್ಲ ಕಡೆಯಿಂದ ಬಂದಿರಿ. ನಮ್ಮ ಗದಗ ಸಣ್ಣೂರು, ಈ ಗದಗರ ಹೆಂಗೈತೆ ಅಂತೇಳಿ ನೋಡಕ್ಕೆ ಬಂದವರು ಭಾಳ ಮಂದಿ ಇರಬೇಕು. ಇಲ್ಲಿ ನಿಮ್ಮ ಈ ಗುತ್ತಿಗೆದಾರರ ಸಂಘ ಇಡೀ ರಾಜ್ಯದಲ್ಲಿ ನಾವು 20 ಲಕ್ಷ ಜನ ಇದ್ದೀವಿ ಸರ್. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಅದು ಯುಟಿಲೈಸು ನಾವು
ನಿಮ್ಮ ಸಂಸ್ಥೆಗೆ ನಿಮ್ಮ ಸರ್ಕಾರಕ್ಕೆ ದುಡಿಯೋಕ್ಕೆ ರೆಡಿ ಇದ್ದೀವಿ ಸರ್. ನಮ್ಮ ಗದಗಿನಾಗ ಸಂಘ ಸಂಸ್ಥೆಗಳು ಭಾಳ ಆ್ಯಕ್ಟಿವ್ ಅದಾವೆ. ಒಂದಂತಲ್ಲ 10 ಸಂಸ್ಥೆಗಳು ಭಾಳ ಆ್ಯಕ್ಟಿವ್ ಅದಾವೆ. ಅದರೊಳಗೆ ಅತಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಯಾವುದರ ಸಂಘಟನೆ ಇದ್ದರೆ ಅದು ನಮ್ಮ ಗದಗ ಜಿಲ್ಲಾ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಈಗ ರಮೇಶ್ ಅವರು ಕಿವಿಯಾಗಿ ಹೇಳ್ತಿದ್ರು ನನಗೆ, ನಾವು 20 ಲಕ್ಷ ಜನ ಇದ್ದೇವೆ, ನಮ್ಮನ್ನು ಉಪಯೋಗ ಮಾಡ್ಕೊಳ್ಳಿ, ಸರ್ಕಾರದವರು ಉಪಯೋಗ ಮಾಡ್ಕೊಳ್ಳಿ. ಭಾಳ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದೀರಿ. ಇದನ್ನು ನಾನು ಮುಖ್ಯಮಂತ್ರಿಗಳು ಹಾಗೂ ಇಂಧನ ಸಚಿವರ ಇಬ್ಬರಿಗೂ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಬಹಳ ಬದಲಾವಣೆ ಆಗಿದೆ. ಕೆಲವೇ ತಿಂಗಳ ಹಿಂದೆ ಏನೂ ಮಾಡಲ್ದನ 1000 ಕೋಟಿಗಟ್ಟಲೆ ಲುಕ್ಷಾನಿ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಆ ಎಲ್ಲ ಸಮಸ್ಯೆಗಳನ್ನು, ಪ್ರಕರಣಗಳನ್ನು ಒಂದು ಕಡೆ ಗಮನಿಸ್ರಿ. ಇವತ್ತು ಬಡವರಿಗೆ 200 ಯೂನಿಟ್ವರೆಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಟ್ಟು, ವಿಶೇಷವಾಗಿ ನಮ್ಮ ಹೆಸ್ಕಾಮ್ದಂಥ ಸಂಸ್ಥೆ ಲಾಭ ಮಾಡುವಂಥ ಒಂದು ದೊಡ್ಡ ಹೆಜ್ಜೆ, ನಿಶ್ಚಿತವಾಗಿರ್ತಕ್ಕಂಥ ಸ್ವರೂಪ ನೀಡ್ತಾ ಇದ್ದೇವಲ್ಲ, ಇದು ನಮ್ಮ ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಭಾಳ ಕಠಿಣ ಪ್ರಸಂಗವನ್ನು ನಾವು ದಾಟಿದ್ವಿ, ಈಗ ಇನ್ನೂ ದಾಟಿಲ್ಲ, ಆ ಹಾದಿಯೊಳಗೆ ಹೋಗ್ತಾ ಇದ್ದೀವಿ. ಒಂದೊಂದು ಸಂದರ್ಭದಲ್ಲಂತೂ ಇತ್ತಾಗ ರೈತರು ನಮಗೆ ವಿದ್ಯುತ್ ಬೇಕಾ ಅಂತಿದ್ರು, ಈತ ಗಾಳಿ ಬರೋದು ಸಹಿತ ನಿಂತಿತ್ತು. ವಿಂಡ್ ವೆಲಾಸಿಟಿ 6.2ಗಿಂತ ಕಡಿಮೆ ಆಗಿ ಹೋಗಿತ್ತು. ವಿಂಡ್ ಜನರೇಷನ್ ಆಗಲಿಲ್ಲ, ಕಲ್ಲಿದ್ದಲು ಅವೈಲಬಲ್ ಆಗಲಿಲ್ಲ. ಸೋಲಾರ್ ಪ್ರೊಡಕ್ಷನ್ ಆಲ್ಮೋಸ್ಟ್ 20 to 25% ಫಾಲ್ ಆಯಿತು. ವಿದ್ಯುತ್ತನ್ನು ಕೇಳಿದರೆ ಖಾಸಗಿಯವರು 12 ರೂಪಾಯಿ ಕೋಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಂಥ ಎಲ್ಲ ಕಠಿಣ ಸನ್ನಿವೇಶದೊಳಗೆ ನಮ್ಮ ಸರ್ಕಾರ ತೂಗಿ ಸಾಗಿಸ್ಕೊಂಡು ಬಂದಿದ್ದೇವೆ. ಆ ತೊಂದರೆಗಳನ್ನು ಎದುರಿಸುವಂಥ ಸಂದರ್ಭದೊಳಗೆ ಸಹಜವಾಗಿ ನೀವೆಲ್ಲರೂ ಸಹಕಾರ ಮಾಡಿರ್ತೀರಿ. ಮತ್ತು ಈಗ ರೈತರಿಗೆ ಆಗುವಂಥ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ಸಲಹೆ ಮಾಡಿದ್ದೀರಿ. ಆದಷ್ಟು ಬೇಗ ನೀವು ಬೆಂಗಳೂರೊಳಗೆ ನನಗೊಮ್ಮೆ ಭೇಟಿಯಾದ್ರಿ ಅಂದರೆ ಆ ಸಮಯ ಗೊತ್ತುಪಡಿಸಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕೂತು ನೀವು ಕೂಡಿ ಇಂಧನ ಸಚಿವರಿಗೆ ಮಾತನಾಡೋಣ ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಈ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಂ ಪೂಜ್ಯ ಡಾಕ್ಟರ್ ಕಲ್ಲಯ್ಯನವರಿಗೆ ಬೆಳ್ಳಿ ಕಿರೀಟ ಧಾರಣೆಯನ್ನ ನಮ್ಮ ಗುತ್ತಿಗೆದಾರ ಸಂಘದಿಂದ ಪರಂ ಪೂಜ್ಯರಿಗೆ ಅರ್ಪಿಸುವಂತ ಕೆಲಸ. ಈ ಒಂದು ಬೆಳ್ಳಿ ಕಿರೀಟ ಶ್ರೀಮಠದ ಮಕ್ಕಳಿಗಿರ್ಬೋದು, ಅಲ್ಲಿಯ ಆಹಾರಕ್ಕಿರ್ಬೋದು, ಅಲ್ಲಿಯ ವಸತಿಗಿರ್ಬೋದು ಸಹಾಯ ಹಸ್ತವಾಗಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರ ಸಂಘದಿಂದ ರಾಜ್ಯಾಧ್ಯಕ್ಷರಂತ ಶ್ರೀಯುತ ಸಿ ರಮೇಶ್ ಅವರ ಸಮ್ಮುಖದಲ್ಲಿ ಬೆಳ್ಳಿ ಕಿರೀಟ ಧಾರಣೆ ಈಗ ನಡೀತಾ ಇದೆ. ಪರಂ ಪೂಜ್ಯ ಕಲ್ಲಯ್ಯನವರಿಗೆ ಗುತ್ತಿಗೆದಾರ ಸಂಘದಿಂದ ಪ್ರೀತಿಪೂರ್ವಕವಾದ ಬೆಳ್ಳಿ ಕಿರೀಟವನ್ನು ಈಗ ಹಸ್ತಾಂತರಿಸುವ ಸಮಯ. I don't ever slow up, no I don't
take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't